ನಾವೀಗ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಮತ್ತೆ ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಸೊ ನಾಳೆಗೆ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈಗ ನಾವು ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಸೊ ನಮ್ದು ನಾವೇನ್ ಕಂಟಿನ್ಯೂ ಮಾಡ್ತಾ ಇದ್ವಿ ಅದು ಈಗ ರಾಂಗ್ ಆಗಿದೆ. ಸೊ ರಾಂಗ್ ಇನ್ ಸೆನ್ಸ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾವೇನ್ ಥಿಂಕ್ ಮಾಡ್ತಾ ಇದ್ವಿ ಅದಾಗ್ತಾ ಇಲ್ಲ. ಈಗ ಸ್ವಲ್ಪ ಕೌಂಟಿಂಗ್ ನಾನು ಚೇಂಜ್ ಮಾಡ್ತೀನಿ. ಓಕೆ, ಇದು 3 ಆಗಿದೆಯಲ್ವಾ, ಇದು 3 ಎ ಬಿ ಸಿ ಅಂತ ನಾವೇನ್ ಮಾಡ್ತಾ ಇದೀವಲ್ವಾ ನೋಡಿ, ಇದು 3 ಎ, ಇದು ಬಿ ಮತ್ತೆ ಸಿ ಇದೆಯಲ್ವಾ. ನಾವು ಇಲ್ಲಿ ಇದನ್ನ ಈಗ ಇದು 0, ಇದು ಡಬ್ಲ್ಯೂ, ಓಕೆ, ಇದು ಎಕ್ಸ್, ಇದು ವಾಯು ಮತ್ತೆ ಎಕ್ಸ್ ಮತ್ತೆ ಜಡ್, ಈ ತರ ಈಗ ನಾವು ಐಡೆಂಟಿಫೈ ಮಾಡೋಣ. ಓಕೆ, ಸೊ ಇದು ಡಬ್ಲ್ಯೂ. ಓಕೆ, ಸೊ ನಾವು ಇದು X3 ಅಂತ ನಾವು ಥಿಂಕ್ ಮಾಡ್ತಾ ಇದೀವಿ. ಇದು 3 ಅಲ್ವೇ ಅಲ್ಲ. ಈಗ ಇದನ್ನ ನಾವು X ಅಂತಾನೆ ಕನ್ಸಿಡರ್ ಮಾಡೋಣ ಈಗ. ಓಕೆ, ಸೊ ಈಗ ಓವರ್ ಆಲ್ ಈಗ Y ಸ್ಟಾರ್ಟ್ ಆಗಿದೆ. ಈಗ ಸೊ Y ಸ್ಟಾರ್ಟ್ ಆದ್ರೆ ವಾಯು ನೀವು ಇವನ್ ಹೇಳ್ಬೋದು, ಇದು 0, ಇದು ಡಬ್ಲ್ಯೂ. ಓಕೆ, ಡಬ್ಲ್ಯೂ. ಓಕೆ, ಇದನ್ನ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿ, ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಈಗ Y ಏನ್ ಮೂವ್ ಆಗುತ್ತೋ ನಮ್ದು ಇದು ಈ ಡಬ್ಲ್ಯೂ ಕೆಳಗಡೆ ಬರುತ್ತೆ. ಓಕೆ, ಸೊ ಈಗ ಇದು ತುಂಬಾ ಕ್ಲಿಯರ್ ಆಗಿಬಿಡುತ್ತೆ ಈಗ. ಓಕೆ, ನಾವೇನೋ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಬಿ ಪಾಸಿಟಿವ್ ಅಂತಾರಲ್ವಾ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಅನಾಲಿಸಿಸ್ ರಾಂಗ್ ಆಗುತ್ತೆ. ಓಕೆ, ಸೊ ಈಗ ನಾನು ಯಾವ ಥಿಂಕ್ ಮಾಡ್ತೀನಿ ಅಂತಂದ್ರೆ ಇದು 0, ಇದನ್ನ ಡಬ್ಲ್ಯೂ, ಇದು ಮೇಲೆ ಹೋಗಿರೋದು ಎಕ್ಸ್ ಮತ್ತೆ ವಾಯು ಎಕ್ಸ್ ಮತ್ತೆ ಜಡ್ ಆಗಿ ನಿಮ್ದು ಈ ತರ ಬರಬಹುದು. ಓಕೆ, ಆರ್ ಅದರ್ವೈಸ್ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಇದ್ರೆ ನಿಮ್ಗೆ ಇದು 0, ಇದು 1, ಇದು 2, ಇದು 3, ಇದು 4, ಇದು 5. ಓಕೆ, ಸೊ ಈ ತರ ಕೌಂಟಿಂಗ್ ಮಾಡ್ಕೋದೆ ನಿಮ್ಗೆ ಇದು ನಾಳೆಗೆ. ಓಕೆ, ಇದು 3 ಆಗಿದ್ರೆ ಗ್ಯಾಪ್ ಡೌನ್. ಓಕೆ, ಸೊ ನಿಮ್ಗೆ ಗ್ಯಾಪ್ ಡೌನ್ ಬರುತ್ತೆ ಗ್ಯಾರಂಟಿ ನಾಳೆಗೆ. ಅವಾಗೆ ಹೋಗಿ ನಿಮ್ಗೆ ಇದು 1 2 3 4 5 ಆಗಿ ಈಗ ವೇವ್ 5 ಎಲ್ಲಿವರೆಗೆ ಬರುತ್ತೆ ಅನ್ನೋದು ಈಗ ಒಂದು ಕ್ವಶನ್ ಮಾರ್ಕ್ ಈಗ. ಬಟ್ ಟೈಮ್ ಬೇಯಿಂಗು ನೀವು ಇದನ್ನ ವೇವ್ 1 ಅಂತ ಕನ್ಸಿಡರ್ ಮಾಡಿ, ಇಲ್ಲ ವೇವ್ 2 ಅಂತ ಕನ್ಸಿಡರ್ ಮಾಡಿ, ಇಲ್ಲ ನೀವು ಮತ್ತೊಂದು ತರಾನು ಥಿಂಕ್ ಮಾಡ್ಬೋದು. ಇದು 60% ಬಂದಿದ್ರೆ ನೀವು ಈ ತರನು ಅನಲೈಸ್ ಮಾಡ್ಕೋಬಹುದು. 1 2 3. ಓಕೆ ನೋಡಿ, ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ. ನಾನೀಗ ಏನ್ ಮಾಡ್ತೀನಿ ಗೊತ್ತಾ, ಚಾರ್ಟ್ ನ ರಿವರ್ಸ್ ಮಾಡ್ತೀನಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಚಾರ್ಟ್ ನಾನು ರಿವರ್ಸ್ ಮಾಡಿದ್ದೀನಿ ಈಗ. ಓಕೆ, ಇನ್ವರ್ಟೆಡ್ ಚಾರ್ಟ್ ನೋಡೋಣ ಈಗ. ಓಕೆ, ಇನ್ವರ್ಟೆಡ್ ಚಾರ್ಟ್ ನೋಡಿದ್ರೆ ಎ ಬಿ ಸಿ ತರ ಆಗಿದೆ ಈಗ. ಓಕೆ, ಇದು 0, ಇದು 1 ಅಂತ ಕನ್ಸಿಡರ್ ಮಾಡಿ, ಇದು 2 ಅಂತ ಕನ್ಸಿಡರ್ ಮಾಡಿರಿ. ಓಕೆ, 3 ನಿಮ್ಗೆ 61% ಇದೆಯಾ, ಇದು 0, ಇದು 1, ಇದು 2, ಇದು 3 ನಿಮಗೆ 61% ಇದೆ. ವೇವ್ 3 ಅಂತ ಕನ್ಸಿಡರ್ ಮಾಡಮ್ಮ. ವೇವ್ 5 ಓಕೆ ಮೇಲ್ಗಡೆ ಹೋಗುತ್ತೆ ಅಂತ ತಿಳ್ಕೊಮ್ಮ ಈಗ. ಓಕೆ, ಈಗ ನೋಡಿ, ಒಂದು ವೇಳೆ ಇದು ಲೀಡಿಂಗ್ ಡಯಾಗ್ನಲ್ ಆಗಿದ್ರೆ ನಿಮ್ಗೆ ವೇವ್ 4 ನಿಮ್ಗೆ 50% ವರೆಗೂ ರಿಟ್ರೇಸ್ ಆಗಬೇಕು. ಕರೆಕ್ಟಾ? ಸೊ ನಿಮ್ಗೆ 50% ಇಂದ ಇಲ್ಲಿ ರಿವರ್ಸಲ್ ಆಗ್ತಾ ಇದೆ. ನಾನು ಮತ್ತೊಂದ್ಸಲ ಹೇಳ್ತೀನಿ, ಚಾರ್ಟ್ ನ ಇನ್ವರ್ಟ್ ಮಾಡಿದ್ದೀನಿ. ಓಕೆ, ಆಲ್ಟ್ ಐ ಒತ್ತಿದ್ರೆ ಚಾರ್ಟ್ ಇನ್ವರ್ಟ್ ಆಗುತ್ತೆ. ಓಕೆ, ಈಗ ನಿಮಗೆ ವೇವ್ 5 ಎಲ್ಲಿವರೆಗೂ ಹೋಗುತ್ತೆ? ವೇವ್ 5 ನಿಮಗೆ 127% ಮಿನಿಮಮ್, ಇಲ್ಲ 161% ಹೋಗುತ್ತೆ, ಇಲ್ಲ 261% ಹೋಗುತ್ತೆ. ಈಗ ವೇವ್ 5 ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಸೊ ಎಕ್ಸ್ಟೆಂಡ್ ಆದ್ರೆ ಎಷ್ಟಾಗುತ್ತೆ? 127%, 161%, ಇಲ್ಲ 161% ಮಿನಿಮಮ್ 127%, ಇಲ್ಲ 161% ನೀವು ಕನ್ಸಿಡರ್ ಮಾಡಿದ್ರೂ ಸಹ ನಿಮಗೆ ಇನ್ನೂ
ಹ್ಯೂಜ್ ಫಾಲ್ ಪೆಂಡಿಂಗ್ ಇದೆ. ಓಕೆ, ಸೊ ಇದು ನಿಮಗೆ 5 ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೋದು. ಓಕೆ, ಸೊ ನಾನು ನಿಮ್ಗೆ ಏನಾಗತ್ತೆ ಅಂತಂದ್ರೆ 5 ವೇವ್ ಈಗ ಇದು 0 1 2 3 4 5 ಈ ತರ ಹೋಗುತ್ತೆ. ಸೊ ಮಾರ್ಕೆಟ್ ಬೀಳತ್ತೆ ಅಂತಂದ್ರೆ ಸಡನ್ ಆಗಿ ಒಂದೇ ಮೂವ್ ಅಲ್ಲಿ ನಾಳೆ ಬೀಳಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಒಂದು 2-3 ಡೇಸ್ ಒಳಗಾಗಿ ಮಾರ್ಕೆಟ್ ನಿಮ್ದು 200% ಇಲ್ಲ 261% ರೀಚ್ ಆಗಬಹುದು. ಓಕೆ, ಸೊ ಈ ತರ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ಈ ತರ. ಓಕೆ, ಸೊ ಇದು ನನ್ನ ಒಂದು ಒಪಿನಿಯನ್. ಸೊ ನಾವು ಇದನ್ನೇ ಏನ್ ರೀಡ್ ಮಾಡ್ತೀವಿ ಅಂತಂದ್ರೆ ಕರೆಕ್ಷನ್ ಅಲ್ಲಿ ಅಂತಂದ್ರೆ ಇದನ್ನ WXYZ ಅಂತ ಮಾಡ್ತೀವಿ. ಇದನ್ನ ಡಬ್ಲ್ಯೂ ಆಯ್ತಾ, ಸೊ ಇದು ನಮ್ಗೆ ಇಲ್ಲಿಗೆ ಎಕ್ಸ್ ಆಗುತ್ತೆ, ಇದು ಎಕ್ಸ್ ಆಗುತ್ತೆ. ಇದು 0 ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಮತ್ತೆ ಎಕ್ಸ್ ಮತ್ತೆ ಜೆಡ್, ಇದು ಈ ತರ ಆಗುತ್ತೆ. ಸೊ ನೀವು ರಿವರ್ಸ್ ಮಾಡಿದ್ರೆ ಇದಾಗತ್ತೆ. ಇದನ್ನ ಬ್ಲ್ಯಾಕ್ ಅಲ್ಲಿ ಇರ್ತೀನಿ ಈಗ ನೋಡಿ, ಎಕ್ಸ್, ಇದು ಡಬ್ಲ್ಯೂ, ಇದು 0 ಇಲ್ಲಿ ಬರುತ್ತೆ ನಿಮ್ಗೆ. ಇದು ನಿಮ್ಗೆ 1 2 3 4 ವೈ ನಿಮ್ಗೆ 3 ಮೂವ್ ಅಲ್ಲಿ ಇರತ್ತಾ. ಇದು 1 2 3 ವೈ ಆಗತ್ತಾ ಇಲ್ಲಿಗೆ, ಮತ್ತೆ ನಿಮ್ದು ಒಂದು ಎಕ್ಸ್ ಆಗತ್ತೆ. ಆಮೇಲೆ ನಿಮ್ಗೆ ಮತ್ತೆ 5 ಕೊಡ್ತೇವೆ, ಇಲ್ಲ ಜೆಡ್ ಯಾವ್ದಾರ ಒಂದು. ಓಕೆ, ಈಗ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗ ಮತ್ತೆ ನಾವು ಚಾರ್ಟ್ ನ ಇನ್ವರ್ಟ್ ಮಾಡ್ತೀನಿ. ಈಗ ನಾವು ಹೋದ್ರೆ ಮೊದಲು ಹೇಗಿತ್ತು ಹಾಗೆ ಮಾಡ್ತೀನಿ. ಓಕೆ, ಹಾ ನೋಡಿ, ಕ್ಲಿಯರಿಟಿ ಆಯ್ತಾ ಈಗ. ಸೊ ಮಾರ್ಕೆಟ್ ಈ ತರ ನಾಳೆಗೆ ಆಗಬಹುದು. ಸೊ ಒಂದು ಮಾತ್ರ ಗ್ಯಾರಂಟಿ, ಇನ್ ಮಾತ್ರ ಇದು ಡಬ್ಲ್ಯೂ ಕೆಳಗಡೆ ಬರುತ್ತೆ ಮಾರ್ಕೆಟ್. ಈ ಡಬ್ಲ್ಯೂ ಕೆಳಗಡೆ ಬರುತ್ತೆ ಅಂದ್ರೆ ಮಾರ್ಕೆಟ್ ನಿಮ್ಗೆ 24,500 ಹತ್ರ ಮಾರ್ಕೆಟ್ ಬರುತ್ತೆ, ರೀಚ್ ಆಗತ್ತೆ. ಬಟ್ ಟೈಮಿಂಗು ಏನು ಹೇಳಲಿಕ್ಕೆ ಆಗೋದಿಲ್ಲ, ಎಷ್ಟು ದಿವಸದಲ್ಲಿ ಬರುತ್ತೆ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದ್ ಸ್ವಲ್ಪ ಮೋಟಿವ್ ಅಂದ್ರೆ ಇದು ಒಂದು ರೇಂಜ್ ಬೌಂಡ್ ಇದ್ದು ಸ್ಲೋಲಿ ಬರಬಹುದು, ಇಲ್ಲ ಫಾಸ್ಟ್ ಆಗಿ ಬರಬಹುದು. ಸೊ ನಿಮ್ಗೆ ಚಾರ್ಟ್ ಇನ್ವರ್ಟ್ ಮಾಡಿನೂ ಸಹ ಅನಾಲಿಸಿಸ್ ತೋರಿಸಾಗಿದೆ. ಇದು ಇದೇ ತರ ಒರಿಜಿನಲ್ ಫಾರ್ಮಲ್ಲೂ ಸಹ ಚಾರ್ಟ್ ನ ಅನಲೈಸ್ ಮಾಡಿ ಆಗಿದೆ. ಈಗ ನಾವು ಬ್ಯಾಂಕ್ ನಿಫ್ಟಿ ಹೋಗುವ. ಬ್ಯಾಂಕ್ ನಿಫ್ಟಿ ಇವತ್ತು ಆಲ್ಮೋಸ್ಟ್ ಆಲ್ ಎಷ್ಟು ಪಾಯಿಂಟ್ ಬಿದ್ದಿದೆ, 800 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿ ಬಿದ್ದಿದೆ. ಓಕೆ, ಸೊ ABC ಇದು 2 ಅಂತ ಥಿಂಕ್ ಮಾಡಿದೀವಿ, ಇದು ಡಬ್ಲ್ಯೂ ಆಗಿದೆ, ಇದು ಮತ್ತೆ ಎಕ್ಸ್ ಆಗಿ ಮತ್ತೆ ಕೆಳಗಡೆ ವೈಗೆ ಬರ್ಬೋದು ಅಂತ ಥಿಂಕ್ ಮಾಡಿದೀವಿ. ಬಟ್ ಅದೇ ತರ ಮೂವ್ ಆಗ್ತಾ ಇದೆ. ಇಲ್ಲಿಯೂ ಸಹ ನಾವು ಬ್ಯಾಂಕ್ ನಿಫ್ಟಿ 1 2 3 4 ಟೈಮ್ ಬೀಯಿಂಗ್ ಅದನ್ನ ತೆಗೆದ್ಬಿಡಮ್ಮ. ಯಾಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನ್ಯೂಸ್ ನೋಡಿದ್ರೆ ಇರಾನು ಮತ್ತೆ ಅಮೆರಿಕ ನಡುವೆ ಏನ್ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ಅಲ್ವಾ, ಆ ನ್ಯೂಸ್ ನ ನಾವು ವ್ಯೂಸ್ ಅಲ್ಲಿ ಇಟ್ಕೊಂಡು ನಾವು ಈ ತರ ಈಗ ಅನಲೈಸ್ ಮಾಡೋಣ ಈಗ. ಓಕೆ, ಸೊ ಈಗ ನಮ್ಗೆ ಇದು 5 ಇಲ್ಲಿಗೆ ಮುಗಿದಿದೆ ಅಂತ ತಿಳ್ಕೊಂಬ ಈಗ. ಓಕೆ, ಇದು 3, ಇದು 5 ಇಲ್ಲಿಗೆ ಮುಗಿದಿದೆ. ಓಕೆ, ಸೊ ಆಲ್ 5 ಇಲ್ಲೇ ಮುಗಿದಿದಾವ ಅಂತ ತಿಳ್ಕೊಂಡು ಆಮೇಲೆ 3 ಮುಗಿದಿದೆ ಅಂತ ತಿಳ್ಕೊಂಡ್ರೆ ಈಗ ಮಾರ್ಕೆಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಫಾಸ್ಟ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇದು 5 ಆಗಿದೆ, ಇದು ಡಬ್ಲ್ಯೂ ಆಗಿದೆ, ABC ಇದು ಎಕ್ಸ್ ಆಗಿದೆ, ಇನ್ನು ವಾಯ್ಗೆ ಕೆಳಗಡೆ ಬರುತ್ತೆ. ಓಕೆ, WXY ಕೆಳಗಡೆ ಬರುತ್ತೆ ಈಗ. ಇದನ್ನು ಸಹ ಬಟ್ ಇಲ್ಲಿ ನಿಮಗೆ ಇನ್ವರ್ಟ್ ಮಾಡಿದ್ರೆ ಇದು ಮಾಡಕ್ ರೀಡ್ ಮಾಡಕ್ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಟ್ ನೋಡುವ, ಅದನ್ನು ಇನ್ವರ್ಟ್ ಮಾಡಿ ನೋಡುವ. ಇಲ್ಲಿ ನಾವು ಇದನ್ನ 1 ಇದನ್ನ 2 ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೀವು ಇದನ್ನ ಡಬ್ಲ್ಯೂ ಮತ್ತೆ ಎಕ್ಸ್ ಅಂತ ಮಾಡ್ಬೇಕು. ಯಾಕೆಂದ್ರೆ ಇದು ಮೋರ್ ದೆನ್ 81.2% ರಿಟ್ರೇಸ್ ಆಗಿದೆ. ಸೊ ಅದಕ್ಕಾಗಿ ನೀವು ಇಲ್ಲಿ ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕು, ಬಟ್ 2 ಅಂತ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಬಟ್ ನಿಫ್ಟಿಯಲ್ಲಿ ನೀವು ಅದನ್ನ ಇನ್ವರ್ಟೆಡ್
ಲೀಡಿಂಗ್ ಡಯಾಗ್ನಲ್ ಅಂತ ನೀವು ಅಲ್ಲಿ ಕನ್ಸಿಡರ್ ಮಾಡಬಹುದು, ಬಟ್ ಇಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ ಇದು ಡಬ್ಲ್ಯೂ ಎಕ್ಸ್, ಈಗ ವಾಯ್ಗೆ ಇದು ಡೌನ್ ಸೈಡ್ ಬರುತ್ತೆ. ಓಕೆ, ಸೊ ಬಟ್ ವಾಯು ನಿಮಗೆ 3 ಮೂವ್ಸ್ ಅಲ್ಲಿ ಇರುತ್ತೆ, ಅದನ್ನ ಒಂದು ನೆನಪಿರ್ಬೇಕಾಗದು. ಸೊ ಇದು ಡಬ್ಲ್ಯೂ ಎಕ್ಸ್ ವಾಯ್ ಫಾರ್ಮ್ ಆಗುತ್ತೆ, ಮತ್ತೆ ಎಕ್ಸ್ ಫಾರ್ಮ್ ಆಗುತ್ತೆ, ಮತ್ತೆ ಜೆಡ್ ಫಾರ್ಮ್ ಆಗುತ್ತೆ. ಇಲ್ಲಿ ನಿಮಗೆ ಕಂಪ್ಲೀಟ್ ಇದ್ದದ್ದು ಎ ಮುಗಿಯುತ್ತೆ, ಅಂದ್ರೆ ಇದನ್ನ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡ್ತೀನಿ, ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನೋಡಿ 1 2 3 ಆಗಿದೆ ಈಗ. ಸೊ ನಾನೀಗ ಇಲ್ಲಿಂದ ಇಲ್ಲಿವರೆಗೂ ರಿಟ್ರೇಸ್ ಹಾಕ್ತೀನಿ. ಏನೇ ಅಂದ್ರೂ ಸಹ ನಿಮಗೆ ವೇವ್ 4 38% ಅದು ಬರಲೇಬೇಕು. ಸೊ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಬಹುದು. ಓಕೆ, ಇಲ್ಲ ರೂಲ್ ಆಫ್ ಆಲ್ಟರ್ನೇಷನ್ ಇಟ್ಕೊಳ್ಳಿ ನೀವು 23%. ಸೊ 23% ಬರಲೇಬೇಕು. ಓಕೆ, ಸೊ ನನಗೆ ಅನ್ಸಿಬೇಕಾದ್ರೆ 47,000 ಆಲ್ಮೋಸ್ಟ್ ಒಂದು 13,000 ಪಾಯಿಂಟ್ಸ್ ನಿಮ್ಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಓಕೆ, ಸೊ ವೇವ್ 3 ಮುಗಿದಿದೆ, ವೇವ್ 4 ನಿಮಗೆ ಮ್ಯಾಕ್ಸಿಮಮ್ 50% ವರೆಗೂ ರಿಟ್ರೆಸ್ ಆಗುತ್ತೆ, ಬಟ್ ಆ ಚಾನ್ಸಸ್ ನಾವು ಕನ್ಸಿಡರ್ ಮಾಡೋದು ಬೇಡ. ಇವನ್ ನೀವು 23% ಕನ್ಸಿಡರ್ ಮಾಡಿದ್ರು ಸಹ 51,000 ವರೆಗೂ ಬರುತ್ತೆ, ಆಲ್ಮೋಸ್ಟ್ 10,000 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿ. ನಾವು ಮೊದಲಿಂದ ಲಾಸ್ಟ್ 2-3 ಡೇಸ್ ಬ್ಯಾಕ್ ನಿಮ್ಗೆ ಅನಾಲಿಸಿಸ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇದ್ದೆ, ವೇವ್ ಕೌಂಟ್ ಮುಗಿದಿದೆ, ವೇವ್ 5 ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೋ ಇಲ್ಲ ಅನ್ನೋದು ಡೌಟ್ಫುಲ್ಲಿನೇ ನಾನು ನಿಮಗೆ ಅನಲೈಸ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಅದು ಕನ್ಫರ್ಮ್ ಆಗಿಬಿಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಆಲ್ ಮೂವ್ಸ್ ಈಗ ಕಂಪ್ಲೀಟ್ ಆಗಿದೆ ವೇವ್ 3 ಈಗ ಏನೇ ಇದ್ರು ರಿಟ್ರೇಸ್ ಮಾಡುತ್ತೆ. ಸೊ ಬ್ಯಾಂಕ್ ಸ್ಟಾಕ್ಸ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲ ಹೋಲ್ಡ್ ಮಾಡಿ. ನಿಮ್ಗೆ ಪ್ರಾಫಿಟ್ ಅಲ್ಲಿ ಇದ್ರೆ ಬ್ಯಾಂಕ್ಸು ಬುಕ್ ಮಾಡ್ಕೊಂಡು ಸೈಡ್ಗೆ ಆಗ್ಬಿಡಿ ಟೈಮ್ ಬೀಯಿಂಗು. ಮತ್ತೆ ಇಲ್ಲಿ ಚಾನ್ಸ್ ಸಿಗುತ್ತೆ 23% 38%ಗೆ ತುಂಬಾ ಚೆನ್ನಾಗಿ ಚಾನ್ಸ್ ಸಿಗುತ್ತೆ. ಓಕೆ, ಅವಾಗ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡಬಹುದು. ಇಲ್ಲ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮರ್ತ್ ಬಿಡಿ, ಟೆನ್ಷನ್ ತಗೊಳಿಕ್ ಹೋಗ್ಬಿಡಿ. ಓಕೆ, ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನನ್ನ ಒಪಿನಿಯನ್. ಈಗ ನಾವು ಗೋಲ್ಡ್ಗೆ ಹೋಗುವ. ನೀವು 61 ಇಂದ ಕೆಳಗಡೆ ಬರ್ತದೆ, 81% ವರೆಗೂ ರಿಟ್ರೆಸ್ ಆಗಬಹುದು. ಇಲ್ಲಿಂದ ಮತ್ತೆ ಡೌನ್ ಸೈಡ್ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ನಿಮ್ಗೆ ಸಿ ಅಲ್ಲಿ ಆದ್ರೆ 5 ಮೂವ್ಸ್ ಅಲ್ಲಿ ಬರ್ತವಾ, 5 ಮೂವ್ಸ್ ಅಲ್ಲಿ ಹಿಡಿದ್ರು 0, ಇದು 1, ಇದು 2, ಇದು 3, ಇದು 4, ಇದು 5, ಈ ತರ ಹಿಂಗೆ ಡೌನ್ ಸೈಡ್ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಗೋಲ್ಡ್ ಅಲ್ಲಿ ನಿಮಗೆ ರಿಟ್ರೇಸ್ಮೆಂಟ್ ಇಲ್ಲಿ 61 ಇಂದನೂ ಕೆಳಗಡೆ ಬರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. 61 ಇಂದನೂ ರಿವರ್ಸಲ್ ಆಗಬಹುದು, ಇಲ್ಲ 81 ಇಂದನೂ ರಿವರ್ಸಲ್ ಆಗಬಹುದು, ಇಲ್ಲ ಇನ್ ಬಿಟ್ವೀನ್ 81 to 100 ಸ್ವಲ್ಪ 81.2 ಸ್ವಲ್ಪ ಹೆಚ್ಚಿಗೆ ಎಕ್ಸಾಗರೇಟ್ ಆಗಿ ರಿಟ್ರೇಸ್ ಆಗಬಹುದು. ಫೋರೆಕ್ಸ್ ಅಲ್ಲಿ ಅದು ಪಾಸಿಬಲ್ ಇದೆ. ಓಕೆ, ಸೊ ಈಗ ಇದು ನಿಮಗೆ ಅವಾಗೆ ಡೌನ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿವರೆಗೂ ಮ್ಯಾಕ್ಸಿಮಮ್ 81.2% ವರೆಗೂ ಅಪ್ ಸೈಡ್ ಮೂವ್ ಹಿಡ್ಕೊಂಡು ಮೂವ್ ಆಗಬಹುದು. ಓಕೆ, ಇಲ್ಲಿ ನೋಡಿ 1 2 3 4 5 6 7 8 9 7 ಅಂತೂ ಮುಗಿದಿದೆ. ಈಗ 7 8 9 10 11 ಮೂವ್ಸ್ ಆಗಬಹುದು, ಇಲ್ಲ ಇಲ್ಲಿಂದಾನೆ 7 ಮೂವ್ಸ್ ಆಗಿದೆ, ಕರೆಕ್ಷನ್ ತೆರಡೆ ಬರ್ಬೋದು. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ. ಈಗ ಬಿಟ್ಕಾಯಿನ್ ನಿನ್ನೆ ನಾವು ಕ್ಲಿಯರ್ ಕಟ್ ಡಿಸ್ಕಷನ್ ಮಾಡಿದೀವಿ ಅನ್ಸುತ್ತೆ ಇದರದು. ಸೊ ಇನ್ನು ಇದು ಟ್ರಯಾಂಗಲ್ ಅಲ್ಲಿ ಇದೆ, ಸ್ವಲ್ಪ ಹೋಲ್ಡ್ ಮಾಡಿ ನೋಡುವ ಈಗ. ಓಕೆ, ಟ್ರಯಾಂಗಲ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಹೋಲ್ಡ್ ಮಾಡಿ. ಸೊ ಇದು 50% ಆಲ್ರೆಡಿ ಆಗಿದೆ ನಿನ್ನೆ ನೋಡಿರೋ ಪ್ರಕಾರ.
ಈಗ ಯಾವ ಕಡೆ ಮೂವ್ಮೆಂಟ್ ಇದು ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ನಾವು ನೋಡ್ಬೇಕಾಗುತ್ತೆ. ಓಕೆ, ಯಾಕಂದ್ರೆ ಇನ್ ಬಿಟ್ವೀನ್ 50 and 60 ಮಧ್ಯಾಹ್ನ ಇದು ಏನಂತಾರಲ್ಲ ಟ್ರಯಾಂಗಲ್ ಫಾರ್ಮ್ ಮಾಡ್ತಾ ಇದೆ. ಟ್ರಯಾಂಗಲ್ಸ್ ಆಕ್ಚುಲಿ ಇವೆಲ್ಲ ಎಂಡ್ ಪಾಯಿಂಟ್ಸ್ ಆಫ್ ಕರೆಕ್ಷನ್ಸ್. ಸೊ ಕರೆಕ್ಷನ್ ಮುಗಿದ ಮೇಲೆ ಮಾರ್ಕೆಟ್ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವಾ, ಆ ಟೈಮಲ್ಲಿ ಟ್ರಯಾಂಗಲ್ ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಇದು ಟ್ರಯಾಂಗಲ್ ಫಾರ್ಮ್ ಮಾಡ್ತಾ ಇದೆ, ಅದು ಸಹ 50% ಮತ್ತೆ 61% ಮಧ್ಯ. ಈ ರೇಂಜು ಬ್ರೇಕ್ ಆಗಿ ಒಂದ್ ಸೈಡ್ ಹೋಗಿ ಮಾರ್ಕೆಟ್, ಅವಾಗ ನಿಮಗೆ ಕ್ಲಿಯರಿಟಿ ಬರುತ್ತೆ ಇದರಲ್ಲಿ. ಓಕೆ, ಸೊ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ. ಸೊ ಅನಾಲಿಸಿಸ್ ರಾಂಗ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ನಾನು ಮ್ಯಾಕ್ಸಿಮಮ್ ಆಗಿ ಎರಡೆರಡು ಆಪ್ಷನ್ಸ್ ಅಲ್ಲಿ, ಅಂದ್ರೆ ಎರಡು ತರ, ಎರಡು ವೇ ಆಫ್ ಅನಾಲಿಸಿಸ್, 2 ವೇ ಆಫ್ ಅನಾಲಿಸಿಸ್. 1 ವೇ ಇದು ಆಗ್ಬಹುದು, ಇಲ್ಲ ಇದು ಆಗ್ಬಹುದು ಅನ್ನೋದು ಎರಡು ಆಪ್ಷನ್ಸ್ ಇಟ್ಕೊಂಡು ನಾನು ನಿಮಗೆ ಡಿಸ್ಕಷನ್ ಮಾಡ್ತಾ ಇರೋದು ನಿಮ್ ಜೊತೆಗೆ. ಬಟ್ ನಾನು ನಿನ್ನೆ ಆಗಿರೋದು, ನಾನು ಯಾವ್ದು ಪ್ರಯಾರಿಟಿ ಇಟ್ಟಿದ್ದೆ ಅಲ್ವಾ ಅದು ಆಗಲಿಲ್ಲ, ಸೆಕೆಂಡ್ ಪ್ರಯಾರಿಟಿ ಇದ್ದದ್ದೇ ಆಗ್ಬಿಡ್ತು. ಓಕೆ, ಸೊ ಆ ತರ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇದು ಫಸ್ಟ್ ಟೈಮ್ ಆಗಿರೋದು, ನಾನು ಸೆಕೆಂಡ್ ಆಪ್ಷನ್ ನಲ್ಲಿ ಇಟ್ಟಿರೋದೇ ಫಸ್ಟ್ ಆಗಿರೋದು, ಇದು ಫಸ್ಟ್ ಟೈಮ್. ಓಕೆ, ಸೊ ನೀವು ವಿಡಿಯೋಸ್ನ ಇಷ್ಟಪಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗುವ ನಾಳೆಗೆ.